ದರ್ಶನ ಅರೆಸ್ಟ್ ಹಿನ್ನೆಲೆಯಲ್ಲಿ ಡೆವಿಲ್ ಸಿನಿಮಾಗೂ ಕಾರ್ಮೋಡ ಕವಿದಿದೆ. ನಾಳೆ ರಿಲೀಸ್ ಆಗಬೇಕಾಗಿದ್ದಂತಹ ಡೆವಿಲ್ ಸಾಂಗ್ಗೆ ಬ್ರೇಕ್ ಬಿದ್ದಿದೆ. ಡೆವಿಲ್ ಸಿನಿಮಾ ಸಾಂಗ್ ಬಿಡುಗಡೆ ಕಾರ್ಯಕ್ರಮ ರದ್ದಾಗಿದೆ. ನಾಳಿನ ಕಾರ್ಯಕ್ರಮವನ್ನ ಮುಂದೂಡಿದೆ ಸಿನಿಮಾ ತಂಡ. ದರ್ಶನ ಅರೆಸ್ಟ್ ಆಗಿರುವಂತ ವಿಚಾರವಾಗಿನೇ ಈ ಪ್ರೋಗ್ರಾಮ್ ಅನ್ನ ಮುಂದೂಡಿದ್ದಾರೆ. ನಾಳೆ ಈ ಸಿನಿಮಾದ ಸಾಂಗಿನ ರಿಲೀಸ್ ಕಾರ್ಯಕ್ರಮ ಆಯ್ತು. ಇದ್ರೆ ನೆಮ್ಮದಿಯಾಗಿರ್ಬೇಕೆನ್ನುವಂತ ಹಾಡು ದೊಡ್ಡ ಮಟ್ಟದಲ್ಲಿ ಒಂದು ಸಂಚಲನ ಕ್ರಿಯೇಟ್ ಆಗ್ತಾ ಇತ್ತು. ಯಾಕಂದ್ರೆ ಸಾಕಷ್ಟು ನಿರೀಕ್ಷೆ ಇತ್ತು. ಆ ಪೋಸ್ಟರು, ಆ ಸಾಂಗಿನ ಟೈಟಲ್ಲು ಅನೇಕ ಚರ್ಚೆಗೆ ಕಾರಣ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿತ್ತು. ಬಟ್ ಸುಪ್ರೀಂ ಆರ್ಡರ್ ಬೆನ್ನಲ್ಲೇ ದೊಡ್ಡ ಮಟ್ಟದ ಶಾಕ್ ಎದುರಾಗಿ ಜೈಲಿಗೆ ಹೋಗುವಂತ ಸನ್ನಿವೇಶ ಬಂದಿದೆ. ಹೀಗಾಗಿ ಅವರ ಡೆವಿಲ್ ಸಿನಿಮಾದ ಸಾಂಗಿಗೂ ಕೂಡ ಬ್ರೇಕ್ ಬಿದ್ದಿದೆ. ಸಿನಿಮಾ ತಂಡ ಬಿಡುಗಡೆಗೆ ಸದ್ಯ ಬ್ರೇಕ್ ಹಾಕಿದ್ದು ಮುಂದಿನ ದಿನದಲ್ಲಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ನಾಳಿನ ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿಕೊಂಡಿದ್ರು ಬಹಳ ವಿಶೇಷವಾಗಿ ಸಂಚಲನವನ್ನ ಕ್ರಿಯೇಟ್ ಮಾಡಬಹುದು. ಯಾಕಂದ್ರೆ ಅಭಿಮಾನಿಗಳಲ್ಲೂ ಕೂಡ ನಿರೀಕ್ಷೆ ಇತ್ತು ಈ ಸಿನಿಮಾ ಬಗ್ಗೆ. ಇತ್ತೀಚೆಗಷ್ಟೇ ಇದೇ ಡೆವಿಲ್ ಚಿತ್ರದ ಒಂದಿಷ್ಟು ಸಾಂಗ್ ಮತ್ತು ಆಕ್ಷನ್ ಸೀಕ್ವೆನ್ಸ್ಗಳಿಗಾಗಿ ಕೋರ್ಟಿನ ಅನುಮತಿಯನ್ನ ಪಡೆದು ವಿದೇಶಕ್ಕೂ ಕೂಡ ಹೋಗಿದ್ರು. ಗಮನಿಸ್ತಾ ಇದ್ದೀವಿ ನೋಡಿ, ಅಫಿಷಿಯಲ್ ಆಗಿ ಬಂದಿರುವಂತಹ ಒಂದು ಪೋಸ್ಟರ್. ನಾಳೆ ಬೆಳಿಗ್ಗೆ ಬಿಡುಗಡೆ ಆಗಬೇಕಾಗಿದ್ದಂತಹ ಸಿನಿಮಾದ ಹಾಡನ್ನ ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದೆ ಅನ್ನೋದಾಗಿ ಡೆವಿಲ್ ಚಿತ್ರತಂಡ ಅಧಿಕೃತವಾಗಿ ಪ್ರಕಟಣೆಯನ್ನ ಹೊರಡಿಸಿದೆ. ಬಟ್ ಅನಿವಾರ್ಯ ಕಾರಣ ಏನು ಅನ್ನೋದು ಇಡೀ ರಾಜ್ಯದ ಜನರಿಗೆಲ್ಲರಿಗೂ ಗೊತ್ತು. ಸುಪ್ರೀಂ ಕೋರ್ಟ್ ಇಂದ ಅವರ ಬೇಲ್ ಕ್ಯಾನ್ಸಲ್ ಆಗಿ ಈಗ ಜಡ್ಜ್ ಮುಂದೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರನ್ನ ಹಾಜರುಪಡಿಸಿ ಜೈಲಿಗೆ ಕಳಿಸುವಂತ ಪ್ರಕ್ರಿಯೆಗಳಾಗುತ್ತೆ. ಇದೇ ನಿಟ್ಟಿನಲ್ಲಿ ನಾಳೆ ಬಿಡುಗಡೆ ಆಗಬೇಕಾಗಿದ್ದಂತಹ ಆ ಹಾಡೇನಿತ್ತು, ಸಿನಿಮಾದ ಹಾಡನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ಈ ಮೂಲಕವಾಗಿ ಮತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಸಂಕಷ್ಟ ನಟ ದರ್ಶನ್ಗೆ ಕಾಡುತ್ತಾ ಇದೆ. ಬೇಲ್ ರದ್ದಾದ ಬೆನ್ನಲೆಯಲ್ಲಿ ಇವೆಲ್ಲ ಡೆವಲಪ್ಮೆಂಟ್ಸ್ಗಳಾಗ್ತಿರೋದು. ಹೈಕೋರ್ಟ್ ಬೇಲನ್ನ ಕೊಟ್ಟಿತ್ತು. ತದನಂತರ ಆ ಬೇಲನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಯಿತು ರಾಜ್ಯ ಸರ್ಕಾರದಿಂದ, ಪೊಲೀಸ್ ಇಲಾಖೆಯಿಂದ. ನಂತರದಲ್ಲಿ ವಾದ ಪ್ರತಿವಾದವನ್ನ ಆಲಿಸಿ ಲಿಖಿತ ರೂಪದಲ್ಲೂ ಕೂಡ ತಮ್ಮ ವಾದವನ್ನ ಸ್ವೀಕಾರ ಮಾಡಿ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪನ್ನ ಹೊರಡಿಸಿ ಆ ಬೇಲನ್ನ ರದ್ದು ಮಾಡಿದೆ. ಜೊತೆಯಲ್ಲಿ ಸಾಕಷ್ಟು ವಿಚಾರವನ್ನ ಇವತ್ತಿನ ಜಡ್ಜ್ಮೆಂಟ್ ಅಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಬಹಳಷ್ಟು ಕಟ್ಟುನಿಟ್ಟಾಗಿ ಒಂದು ರೀತಿಯಾದಂತ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೂಡ ಹೌದು. ಇದನ್ನ ಪರಿಗಣಿಸಬೇಕು ನೋಡಿ, ಕಾನೂನು ಎಲ್ಲರಿಗೂ ಒಂದೇ, ಯಾಕೆ ಹೀಗಾಯ್ತು ಅನ್ನುವ ಹಲವು ವಿಚಾರವನ್ನ ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳನ್ನ ಮುಂದಿಡಲಾಗಿತ್ತು. ಒಟ್ಟಿನಲ್ಲಿ ಇವತ್ತು ಕೋರ್ಟಿಂದ ಈ ಒಂದು ಮಹತ್ವದ ಆದೇಶ ಹೊರಬೀಳ್ತಿದ್ದಂತೆ ಪ್ರಕರಣದ 7 ಆರೋಪಿಗಳ ಯಾರ್ಯಾರು ಜಾಮೀನನ್ನು ರದ್ದು ಮಾಡಬೇಕಂತ ಆದೇಶ ಹೊರಡಿಸಿದ್ರಲ್ಲ, ಅವರೆಲ್ಲರನ್ನ ಕೂಡ ಮತ್ತೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದರ್ಶನ್ ಅವರನ್ನ ಕೂಡ ಹೊಸಕೇನಹಳ್ಳಿಯಲ್ಲಿರುವಂಥ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಅರೆಸ್ಟ್ ಮಾಡಿ ನಂತರ ಠಾಣೆಗೆ ಕರೆದುಕೊಂಡು ಬಂದು ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ಅಲ್ಲೊಂದಿಷ್ಟು ಪೊಲೀಸ್ ಪ್ರೊಸೀಜರ್ಸ್ಗಳೆಲ್ಲ ಆಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಸಾಗಿ ಈಗ ಜಡ್ಜ್ ನಿವಾಸದತ್ತ ಸಾಗ್ತಿದ್ದಾರೆ.